ನನಗೊಂದು ಜನರನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಪ್ಯಾರಾಮೀಟರ್ ಇದೆ. ಅವನು ಎಷ್ಟು ಒಳ್ಳೆಯವನು ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳಿ. ನನಗೊಂದು ಜನರನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಪ್ಯಾರಾಮೀಟರ್ ಇದೆ. ಅವನು ಎಷ್ಟು ಒಳ್ಳೆಯವನು ಹೆಂಗೆ ಅಂತ ಅರ್ಥ ಮಾಡ್ಕೊಳಕ್ಕೆ ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಹೆಂಗಿದೆ ಅಂತ ನೋಡ್ಬೇಕು ಅಷ್ಟೇ. ಅಲ್ಲ, ನೀವು ಆ ಸೆನ್ಸಲ್ಲಿ ಯು 10 out of 10. ಬಕೆಟ್ ಹಿಡಿತವನೇ ಇವ ಬಕೆಟ್ ರಾಜ. ಆಮೇಲೆ ಹೋಗೋದಕ್ಕೆ ಒಂದೇ ಮನೆ ಇರ್ಬೇಕು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ಏನು ಅನ್ನಿಸ್ತು ದರ್ಶನದಾದಾಗ ನನಗೆ ಅನ್ನಿಸ್ತಿದ್ದು ಯಾವತ್ತೂ ಒಂದು ದಿವಸ ಆಗುತ್ತೆ ಅಂತ ಅನ್ಸಿತ್ತು ನನಗೆ. ಡೇ ಟು ಡೇ ಆ ಮನುಷ್ಯನ ಆ್ಯಕ್ಟಿವಿಟೀಸು ಅದು ಇದು ನೋಡಿದಾಗ ಇಷ್ಟು ದಿನ ಇದ್ರಿಲ್ಲ ಸ್ವಾಮಿ ಇವರು, ಅವಾಗ ಕೇಳಬೇಕಾಗಿದ್ದಿಲ್ಲ. ಇವರು ಏನು ಬಾಯಿ ಲಡ್ಡು ಇಟ್ಕೊಂಡಿದ್ರ ಇನ್ ದ ಸೆನ್ಸ್ ಅವ್ರನ್ನ ಫಾಲೋನು ಮಾಡಿರಲಿಲ್ಲ. ಅಂದ್ರೆ ನಮಗೆ ಗೊತ್ತಿರಲಿಲ್ಲ ಅವರು ಡೇ ಟು ಡೇ ಏನ್ ಮಾಡ್ತಾ ಇದ್ರು, ಅವ್ರ ಮೈಂಡ್ ಸೆಟ್ ಏನು. ನಾನು ನೋಡಿ ಸ್ಟಡಿ ಮಾಡಿ ನಾನು ಹೇಳ್ತೀನಿ. ನಾನು ನೋಡೋದು ಹೆಂಗೆ ಹೇಳಕ್ಕಾಗ್ತದೆ. ಓಕೆ, ಸುದ್ದಿಗಳು ಬರ್ತಾ ಇತ್ತು ನಮಗೆ, ಅಲ್ಲಿ ವೇಟರ್ ನೋಡದಂತೆ, ಅಲ್ಲಿ ನಾವು ಓವರ್ ಸ್ಪೀಡಿಂಗ್ ಗಲಾಟೆ ಆಯ್ತಂತೆ, ಅದು ಇದು. ಈ ಯಾವ ಕ್ಷಣದಲ್ಲಾರು ಹೆಂಡ್ತಿ ಇನ್ನೊಂದು ಕಂಪ್ಲೇಂಟ್ ಕೊಡಬಹುದು. ಅದು ಏನದು ಅಂದರೆ ಡಿಸ್ಟರ್ಬ್ಡ್ ಫ್ಯಾಮಿಲಿ ಲೈಫೇ ಕಾರಣನಾ ಅಥವಾ ಏನೋ ಸಕ್ಸಸ್ ತಲೆಗೆ ಹತ್ತಿದ್ದಕ್ಕೆ ಹಂಗಾಗುತ್ತಾ? ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು? ಅದು ಕೇಳೋ ಪ್ರಶ್ನೆನಾ? ಇದಕ್ಕೆ ನಾನೇನು ಹೇಳಿ, ಅವ್ರ ಮೈಂಡ್ ಸೆಟ್ ಏನೋ, ಅಲ್ಲಿ ಏನಾಯ್ತು ಅಂದ್ರೆ ನಮ್ಗೆ ಏನು ಕರೆಕ್ಟಾಗಿ ಅಥೆಂಟಿಕ್ ಆಗಿ ನಮಗೆ ಗೊತ್ತಿಲ್ಲ. ಈಗ ಯಾವ ಮಹಾನುಭಾವ ಹೇಳೋದ್ನು ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನೂ ಇಲ್ಲ ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಅಂದರೆ ಬಂದಿರುವ ಯಶಸ್ಸು ಪಾಪ್ಯುಲಾರಿಟಿಗೆ ಅದಕ್ಕೆ ಪ್ರತಿಯಾಗಿ ನಾನೊಂದು ಗ್ರ್ಯಾಟಿಟ್ಯೂಡ್ ಇಟ್ಕೊತೀನಿ ಅನ್ನೋದು ಬೇರೆ. ಯಾವುದೋ ಹಿಂದಿನ ಜಮಾನದಲ್ಲಿ ಸೊಸೈಟಿ ನನ್ನ ಜೊತೆಗೆ ಹಂಗೆ ನಡ್ಕೊಂಡಿತ್ತು, ಈಗ ನಾನು ಸೇಡ್ ತೀರಿಸ್ಕೊತೀನಿ ಅನ್ನೋದು ಬೇರೆ. ಅದಕ್ಕೆ ನನಗೇನು ಹೇಳಲಿ, ಏನು ಉತ್ತರ ಕೊಡ್ಬೇಕು ಅದಕ್ಕೆ ನಿಮ್ಮ ಪ್ರಕಾರದಲ್ಲಿ? ನನಗೆ ಕ್ಯಾನ್ ಐ ಟಾಕ್ಸ್ ಸಮಥಿಂಗ್ ವಿಚ್ ಇಸ್ ರೂಮರ್ಡ್? ನಾನು ಹೆಂಗೆ ಮಾತಾಡಲಿ, ನೀವು ಹೆಂಗೆ ಮಾತಾಡ್ತೀರಿ ಅದನ್ನು? ಇಲ್ಲ ಆ ಥರದ್ದು ಅಂದರೆ ಆ ಥರದ್ದು ಇದೇನು ಬಿಟ್ಟು ಏನು ಬೇಕಾದ್ರೂ ಹೇಳ್ಬಿಡ್ಬೋದಾ? ಯು ಕಮ್ ಅಂಡರ್ ಫಸ್ಟ್ ಕ್ಯಾಟಗರಿ ಅಂತ ಅನ್ಸುತ್ತೆ ನನಗೆ. ಫ್ಯಾನ್ಸ್ ಮನೆ ಹತ್ರ ಬರ್ತಾರೆ ಪ್ರತಿ ವಾರ, ಯು ಮೀಟ್ ದೆಮ್, ಗ್ರೀಟ್ ದೆಮ್, ಆಮೇಲೆ ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿಯೊಂದಿಗೆ ಮನೆಯಿಂದ ಹೊರಗೆ ಬರ್ತೀರಿ. ನಾನು ಹಿಂಗೆ ನಡ್ಕೊಂಡ್ರೆ ನನ್ನ ಫ್ಯಾನ್ಸಿಗೆ ಏನು ಸಂದೇಶ ಹೋಗುತ್ತೆ, ಅದೊಂದು ಇರುತ್ತಲ್ಲ, ಸೆನ್ಸ್ ಇರುತ್ತಲ್ಲ. ಒಳ್ಳೆ ಚಾಣಾಕ್ಷ ರಾಕ್ಷಸಂತರ ಕಾಣ್ತಾ ಇದೆಯಾ? ಹೌದು, ಈಗ ನೋಡಿ ನಾವು ಪ್ರತಿ ಭಾನುವಾರನೂ ಮೀಟ್ ಮಾಡ್ತೀವಿ. ನನಗೇನು ಅಂದರೆ ನಾನು ಮೀಟ್ ಮಾಡ್ತೀನಿ ಅನ್ನೋದು ತಪ್ಪು. ನನ್ನನ್ನು ಬಂದು ಮೀಟ್ ಮಾಡ್ತಾರೆ, ಟೈಮ್ ಕೊಡ್ತಾರೆ. ಯಾವುದಾದ್ರೂ ಊರಿಂದ ನನ್ನನ್ನು ಬೆಳಗ್ಗೆ 9 ಗಂಟೆ ಮೀಟ್ ಮಾಡಬೇಕು ಅಂದರೆ ಅವ್ರ ಮನೆನ 6 ಗಂಟೆಗೆ ಹೊರಟಿರ್ತಾರೆ. ಅವ್ರಿಗೆ ದುಡ್ಡು ಇರುತ್ತೋ ಇರೋಲ್ವ ಅರೇಂಜ್ ಮಾಡ್ಕೊಂಡು ಬಂದು ನಮ್ಮನ್ನ ಮೀಟ್ ಮಾಡ್ತಾರೆ. ಸೊ ವಿ ಶುಡ್ ಆಲ್ವೇಸ್, ಐ ಆಮ್ ವೆರಿ ಗ್ರಾಟ್ಫುಲ್. ಸಚ್ ಅ ಗ್ರೇಟ್ ಥಿಂಗ್ ರೀ, ಎಲ್ರಿಗೂ ಸಿಗೋದಲ್ಲ ಅದು. ಕೆಟ್ಟ ಕಳಿಗೆ ಇದು ನನಗೆ. ಕೆಟ್ಟಿಲ್ಲ, ಒಂದು ನಿಮಿಷ ಅದು ಸತ್ರ ಒಂಥರ ಟೆನ್ಷನ್ನೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.